Hello everyone, welcome back to our channel. Welcome to Shivakrupa Creations. ಇವತ್ತಿನ ವಿಡಿಯೋದಲ್ಲಿ ನಾನು ಹೈನೆಕ್ ಕಾಲರ್ ಬ್ಲೌಸ್ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಬನ್ನಿ ಇವಾಗ ವಿಡಿಯೋ ನೋಡೋಣ. ನೋಡಿ, ಇದು ಕಾಲರ್ ಕಟ್ಟಿಂಗ್ ಆದಮೇಲೆ ಫ್ರಂಟ್ ಸೈಡ್ಗೆ ಕಾಲರ್ ಅಟ್ಯಾಚು ಈ ಥರ ಮಾಡಬೇಕಾಗುತ್ತೆ. ಅಂದರೆ ಹೈನೆಕ್ ಕಾಲರು ಇದರಲ್ಲಿ ಎಕ್ಸ್ಟ್ರಾ ಬರಲ್ಲ, ಅದನ್ನೇ ಕಟ್ಟಿಂಗ್ ಮಾಡ್ಕೋಬೇಕು. ಇದ್ರದ್ದು ಕಟ್ಟಿಂಗ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ಕ್ಯಾನ್ವಾಸ್ನ ಈ ಥರ ಡಬಲ್ ಫೋಲ್ಡಿಂಗ್ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ ಪೀಸ್ನ ಇಟ್ಟು ಮಾರ್ಕ್ ಹಾಕ್ಕೊಳ್ಳಿ ಪೆನ್ನಲ್ಲಿ. ಮಾರ್ಕ್ ಮಾಡಿಕೊಂಡು ಗುಂಡು ಪಿನ್ನಿಂದ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ, ಅಲ್ಲಿ ಅದು ಜರ್ಗಾಡದೆ ಇರೋ ಥರ. ಇವಾಗ ನಾವು ನೆಕ್ ಮಾರ್ಕ್ ಎಲ್ಲಿಗೆ ಮಾಡಿದ್ವಿ ಅದನ್ನು ಬಿಟ್ಟು 1 ಇಂಚು, ಅಂದರೆ ವಿಡ್ತ್ 1 ಇಂಚು ತೊಗೊಳ್ಳಿ. ಪೂರ್ತಿ ನೆಕ್ 1 ಇಂಚು ವಿಡ್ತ್ ತೊಗೊಂಡು ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾವು 2 ಸೈಡ್ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. 1 ಇಂಚು ಕಾಲರ್ಗೆ ಬರುತ್ತೆ ಇದು. ನೀವು ಫಸ್ಟು ಈ ಕಟ್ಟಿಂಗ್ ವಿಡಿಯೋನ ನೋಡಿಬಿಟ್ಟು ಆಮೇಲೆ ಸ್ಟಿಚಿಂಗ್ನ ವಿಡಿಯೋ ನೋಡಿ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ತುಂಬ ನೀಟಾಗಿ ಬರುತ್ತೆ ಬ್ಲೌಸ್ ಫಿನಿಶಿಂಗು. ಕೆಲವರು ಕಮೆಂಟ್ಸ್ ಮಾಡಿ ಕೇಳಿದರು ಹೈನೆಕ್ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ. ಅವ್ರಿಗೋಸ್ಕರನೂ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಕಟ್ಟಿಂಗ್ ಆದಮೇಲೆ ನಾವು ನೋಡಿ ಈ ಥರ ಕಾಲರು ಹೈನೆಕ್ಗೆ ನಾವು ಲೈನಿಂಗ್ ಇದನ್ನು ಅಟ್ಯಾಚ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕಾಗುತ್ತೆ. ಒಂದು ಎಕ್ಸ್ಟ್ರಾ ಪೀಸ್ ತೊಗೊಳ್ಳಿ. ನೀವು ಯಾವ ಕಲರು, ಈಗ ಬ್ಲ್ಯಾಕ್ ಮಾಡ್ತಾಯಿದ್ದೀನಲ್ವ ನಾನು, ಬ್ಲ್ಯಾಕಲ್ಲೇ ಎಕ್ಸ್ಟ್ರಾ, ಇಲ್ಲ ಅಂದರೆ ಲೈನಿಂಗ್ ಪೀಸ್ ಆದರೂ ಓಕೆ, ಇಲ್ಲ ನಿಮ್ಮ ಹತ್ರ ಚೆನ್ನಾಗಿರೋದೇ ಬ್ಲ್ಯಾಕ್ ಪೀಸ್ ಇದ್ದರೆ ಅದ್ರ ಮೇಲೆ ಇಟ್ಕೊಂಡು ಇದನ್ನು ಐರನ್ ಮಾಡ್ಕೊಳ್ಳಿ. ಫ್ರಂಟ್ ಹುಕ್ಸ್ ಹಾಕೋದಾದರೆ ಫ್ರಂಟ್ ಕಟ್ ಮಾಡ್ಕೊಂಡು ಈ ಥರ ಇಟ್ಟು ಐರನ್ ಮಾಡಿ. ನೀವು ಬ್ಯಾಕಲ್ಲಿ ಡಿಸೈನ್ ಇಟ್ಟು ಬ್ಯಾಕ್ ಹುಕ್ಸ್ ಮಾಡ್ಕೊತೀನಿ ಅಂದರೆ ಕಟ್ ಮಾಡೋಕ್ಕೆ ಹೋಗಬೇಡಿ. ನಾನಿದು ಫ್ರಂಟ್ ಹುಕ್ಸೇ ಮಾಡ್ತಾ ಇರೋದು. ಇದು ಆಲ್ಮೋಸ್ಟ್ ಫ್ರಂಟ್ ಹುಕ್ಸೇ ಇಡ್ತಾರೆ. ಒಂದು ವೇಳೆ ಬ್ಯಾಕಲ್ಲಿ ಡಿಸೈನ್ ಡೀಪ್ ನೆಕ್ ಬಂದು ಡಿಸೈನ್ ಬಂದರೆ ಮಾತ್ರ ಬ್ಯಾಕ್ ಹುಕ್ಕು ಇಟ್ಕೋಬೋದು ನೀವು. 2 ಪೀಸ್ನೂ ಇದೇ ಥರ ನೀಟಾಗಿ ಐರನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇದನ್ನು 1/4 ಇಂಚ್ ಎಕ್ಸ್ಟ್ರಾ ಪೀಸ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಬೇಕಾಗುತ್ತೆ. ಇವಾಗ ಇದನ್ನು ನಾವು ಕಾಲರ್ ಸ್ಟಿಚಿಂಗ್ ಸೈಡ್ ಬಿಟ್ಕೊಂಡು ಇನ್ನೊಂದು ಸೈಡು ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಹೊಲ್ಕೋಬೇಕಾಗುತ್ತೆ. ನೋಡಿ ಈ ಥರ ಒಂದು ಸೈಡು ಕ್ಯಾನ್ವಾಸು ಒಳಗಡೆ ಸೇರ್ಕೊಳ್ಳೋ ಥರ ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಬಿಡಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ನಿಮ್ಮ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ.
ಇವಾಗ ಇದನ್ನು ನೆಕ್ಗೆ ಅಟ್ಯಾಚ್ ಮಾಡೋಣ. ನಾನಿಲ್ಲಿ ಈ ಫ್ರಂಟ್ ಪೀಸ್ಗೆ ಆಲ್ರೆಡಿ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟು ಬ್ಯಾಕು ಎಲ್ಲದಕ್ಕೂ ನೀವು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡು ಮತ್ತು ಫ್ರಂಟ್ಸು ಡಾಟ್ ಪಾಯಿಂಟ್ಗಳನ್ನ ಹಿಡ್ಕೊಬಿಡಿ. ಡಾಟ್ ಪಾಯಿಂಟು ಮತ್ತು ಬೈಂಡಿಂಗು ಅದೆಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಫ್ರಂಟು ಬೈಂಡಿಂಗ್ ಮತ್ತು ಡಾಟ್ ಪಾಯಿಂಟದು ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ, ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಒಂದು ಸಲ ನೋಡ್ಕೊಳ್ಳಿ. ಅದು ಸ್ಟಿಚಿಂಗ್ ಆದಮೇಲೆ ನೋಡಿ ಈ ಥರ ಕಾಲರ್ನ ಫ್ರಂಟ್ ಪೀಸ್ ಮೇಲೆ ಈ ಥರ ಇಟ್ಕೊಂಡು ಒಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅದು ನೆಕ್ ಶೇಪ್ ಯಾವ ಥರ ನಾವು ಕಟ್ ಮಾಡಿದ್ವಿ ಅದೇ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಫೋಲ್ಡ್ ಮಾಡಿ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಮಾಡಿ. ನೀವು ಕಾಲರ್ ಕಟ್ಟಿಂಗು ಎಷ್ಟು ನೀಟಾಗಿ ಮಾಡ್ತೀರಾ ಅಷ್ಟು ನೀಟಾಗಿ ಬ್ಲೌಸ್ ಫಿನಿಶಿಂಗ್ ಬರುತ್ತೆ. ನೋಡಿ ಈ ಥರ ಇನ್ನೊಂದು ಪೀಸ್ಗೂ ಇದೇ ಥರ ಹೊಲ್ಕೊಬಿಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಸೇಮು ಆ ಪೀಸ್ಗೆ ಯಾವ ಥರ ಅಟ್ಯಾಚ್ ಮಾಡ್ಕೊಂಡ್ರಿ ಅದೇ ಥರ ಈ ಕಡೆ ಸೈಡ್ಗೂ ಕೂಡ ಸೇಮ್ ಅದೇ ಥರ 1/4 ಇಂಚ್ಗೆ ಅಟ್ಯಾಚ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಇದು ಒಳಗಡೆಗೆ ಹೆಮ್ಮಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಪೀಸ್ ಇದೆಯಲ್ಲ ಇದನ್ನು ಫುಲ್ಲು ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ನಾನು ಮಾಡ್ಕೊಂಡಿದ್ದೀನಿ, ಅದರದ್ದು ವಿಡಿಯೋ ಹಾಕಿದ್ದೀನಿ, ನಾನು ಲಿಂಕ್ ಕೊಡ್ತೀನಿ. ಇವಾಗ ಬ್ಯಾಕ್ ಪೀಸ್ನ ಇದಕ್ಕೂ ಲೈನಿಂಗ್ ಅಟ್ಯಾಚ್ ಮಾಡಾಗಿದೆ. ಈ ಬ್ಯಾಕ್ ಪೀಸ್ನ ಇಟ್ಕೊಂಡು ನಾವು ಫಸ್ಟು ಶೋಲ್ಡರ್ನ ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡರ್ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದು ಬಿಗಿನರ್ಸ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇದನ್ನು ಹೊಲಿಯೋರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಸೊ ಅವ್ರಿಗೋಸ್ಕರನೇ ಇದನ್ನು ಯಾವ ರೀತಿ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇರೋದು. ಈ ಥರ ನೀವು ಶೋಲ್ಡರ್ ಅಟ್ಯಾಚ್ ಆದಮೇಲೆ ಬ್ಯಾಕು ಸೆಂಟರ್ಗೆ ಈ ಥರ ಪೀಸ್ನ ಇಟ್ಕೊಳ್ಳಿ. ಬ್ಯಾಕ್ ಪೀಸ್ನ ಸೆಂಟರ್ಗೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟರ್ ಮಾರ್ಕ್ ಆದಮೇಲೆ ನಾವಿಲ್ಲಿ ಫ್ರಂಟ್ ಪೀಸಲ್ಲಿ ಎಕ್ಸ್ಟ್ರಾ ಉಳಿದಿತ್ತಲ್ಲ ಕಾಲರ್ ಪೀಸು, ಅದನ್ನು ಆ ಪಾಯಿಂಟ್ ತನಕ ತಂದು ಅದಕ್ಕೆ ಕರೆಕ್ಟಾಗಿ ಅಲ್ಲಿಗೆ ಅದಕ್ಕೂ ಮಾರ್ಕ್ ಹಾಕೋಬೇಕು. ಎರಡೂ ಸೈಡಲ್ಲೂ ಅಷ್ಟೇ ಆ ಕಾಲರ್ ಪೀಸ್ ಇದೆಯಲ್ಲ ಅದನ್ನು ಅಲ್ಲಿ ತನಕ ತಂದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮೊದಲು ಮಾರ್ಕ್ ಇತ್ತಲ್ಲ ಅದೇ ಮಾರ್ಕ್ ನೇರಕ್ಕೆ ಕಾಲರ್ಗೂ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಎರಡೂ ಪೀಸ್ಗಳನ್ನ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಎರಡೂ ಪೀಸನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಾರ್ಕ್ ಎಲ್ಲಿಗೆ ಮಾಡಿರ್ತೀವಿ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ನೀಟಾಗಿ ರಫ್ ಹೊಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಅದು ಬಿಚ್ಚೋಗದೆ ಇರೋ ಥರ. ಇದು ಸ್ಟಿಚಿಂಗ್ ಆದಮೇಲೆ 1 ಇಂಚ್ ಬಿಟ್ಟು ಮಿಕ್ಕಿದೆಲ್ಲ ಪೀಸ್ನು ಕಟ್ ಮಾಡಿ ತೆಗೆದುಬಿಡಿ. ಆ 1 ಇಂಚನ್ನ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಆ ಕಡೆ ಈ ಕಡೆ ಇಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅದರದ್ದು ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್, ಹಾಕಿದ್ದೀನಿ. ಇವಾಗ ನಾವು ಶೋಲ್ಡರಿಂದ ಮತ್ತೆ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಶೋಲ್ಡರ್ ಸ್ಟಾರ್ಟಿಂಗಿಂದ ಎಡ್ಜ್ ತನಕನೂ ನೋಡಿ ಇದು ಬ್ಯಾಕ್ ಪೀಸ್ನ ಈ ಥರ ಇಟ್ಕೊಂಡು ಬ್ಯಾಕ್ ನೆಕ್ ಪೀಸ್ ಇತ್ತಲ್ಲ ಅದನ್ನು ಈ ಕಾಲರ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ,
ಈ ಥರ ನೀಟಾಗಿ ನೆಕ್ ಪೀಸ್ನ ಮತ್ತು ಶೋಲ್ಡರ್ನ ಫ್ರಂಟ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ರಿಂಕಲ್ಸ್ ಬಂದ್ಬಿಡುತ್ತೆ, ನೋಡಿಕೊಂಡು ನಿಧಾನವಾಗಿ ಮೂವ್ ಮಾಡಿಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದಕ್ಕೆ ನೀವು ಇನ್ನೂ ಒಂದೆರಡು ಸ್ಟಿಚಿಂಗ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ, ಅದು ಕಾಲರ್ ಬಿಚ್ಚೋಗದೆ ಇರೋ ಥರ. ಇದಕ್ಕೆ ನಾವು ಸ್ವಲ್ಪ ಎಕ್ಸ್ಟ್ರಾ ಪೀಸ್ನ ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಅದು ಕಚ್ಚಾ ಎಲ್ಲೋ ಕಾಣದೇ ಇರೋ ಥರ ಕವರ್ ಆಗೋ ಥರ ಪೀಸ್ನ ಅಟ್ಯಾಚ್ ಮಾಡಿ ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡಿ ಫ್ರೆಂಡ್ಸ್. ಆ ಪೀಸ್ನ ಈ ಥರ ಬ್ಯಾಕ್ಗೆ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಹೆಮ್ಮಿಂಗ್ ಮಾಡ್ಬೋದು, ಇಲ್ಲ ಸ್ಟಿಚಿಂಗೇ ಓಕೆ ಅನಿಸಿದ್ರೆ ಸ್ಟಿಚಿಂಗ್ ಮಾಡ್ಬೋದು. ಬಟ್ ಹೆಮ್ಮಿಂಗು ತುಂಬ ನೀಟಾಗಿ ಕಾಣಿಸುತ್ತೆ, ಹೆಮ್ಮಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಬ್ಲೌಸು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ. ತುಂಬ ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.